ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ಹೊಸ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನಂದರೆ ತಲೆಗೆ ಹಚ್ಕೊಳೋ ಮೆಹಂದಿ ಹೆನ್ನ ಅಂತೀವಲ್ಲ, ಅದಕ್ಕೆ ಬೀಟ್ರೂಟ್ ಹಾಕಿ ನಮ್ಮ ಕೂದಲನ್ನ ಇನ್ನಷ್ಟು ಕೆಂಪು ಮಾಡ್ಕೋಬೋದು, ನ್ಯಾಚುರಲ್ಲಾಗಿ ಕೆಂಪಾಗಿ ಮಾಡ್ಕೋಬೋದು ಹೇಗಂತ ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಗಾತ್ರದ್ದು ಬೀಟ್ರೂಟ್ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕ್ಯೂಬ್ ರೀತಿಲಿ ಕಟ್ ಮಾಡ್ಕೊಳ್ಳಿ. ನಂತರ 2 ಗ್ಲಾಸ್ ಆಗೋಷ್ಟು ಒಂದು ಪಾತ್ರೆಗೆ ನೀರು ತಗೊಳ್ಳಿ. ಅದಕ್ಕೆ ಹೆಚ್ಚಿಟ್ಟಿರೋಂಥ ಬೀಟ್ರೂಟ್ ಕ್ಯೂಬ್ಸ್ನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ಹಾಕಿದ ತಕ್ಷಣ 1 ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಹಾಕಿದ ತಕ್ಷಣ ಒಂದು 2 ಸ್ಪೂನಷ್ಟು ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಿ ಏನಂದರೆ, ನಾವು ಅಕ್ಕಿ ನೀರನ್ನ ತಲೆ ತೊಳ್ಕೊಳೋದ್ರಿಂದ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗುತ್ತೆ. ಆ್ಯಂಡ್ ಮೆಂತ್ಯ ನಮ್ಮ ಕೂದಲು ಬೆಳೆಯೋಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ಕಲರ್ ನೋಡಿ ಈ ಥರ ಬರ್ತಿದೆ. 10 ನಿಮಿಷ ಕುದ್ದ ತಕ್ಷಣ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಾನು ಇಲ್ಲಿ ಒಂದು 60 ಗ್ರಾಮಷ್ಟು ನಾನು ನೂಪುರ್ ಹೆನ್ನ ಪುಡಿ ತಗೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ಕಾಫಿ ಪುಡಿ ಆ್ಯಡ್ ಮಾಡ್ತೀನಿ. ಕಾಫಿ ಪುಡಿ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನಂತರ 2 ಸ್ಪೂನಷ್ಟು ಆಲೋವೆರಾ ಜೆಲ್ ತೊಗೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡ ನಂತರ ನಾವು ಬೀಟ್ರೂಟ್ ನೀರನ್ನ ಹಾಕ್ಕೊಂಡು ಲಮ್ಸ್ ಇರಲಾರ್ದಾಗೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಬಿಸಿ ಇರುವಾಗಲೇ ಕಲಿಸ್ಕೋಬೇಕಾಗುತ್ತೆ. ಇದರ ಮೇಲ್ಗಡೆ ಸ್ವಲ್ಪ ನಾನು ಬೀಟ್ರೂಟ್ ನೀರನ್ನ ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಅದು ಬೆಳಗ್ಗೆ ಅನ್ನೋಷ್ಟಿಗೆ ಗಟ್ಟಿ ಆಗುತ್ತೆ. ನಾನು ರಾತ್ರಿ ಕಲಸಿ ಬೆಳಗ್ಗೆ ಹಚ್ಚಬೇಕಂತ ಇದ್ದೀನಿ. ಒಂದು ಓವರ್ ನೈಟ್ ಬಿಟ್ಬಿಡಿ, ಇದನ್ನು ಚೆನ್ನಾಗಿ ನೆನೆಯುತ್ತೆ. ಒಂದು ಪ್ಲಾಸ್ಟಿಕ್ ಕವರಿಂದ ಮೇಲ್ಗಡೆ ಲಿಡ್ ಈ ಥರ ಟೈಟಾಗಿ ರಬ್ಬರ್ ಬ್ಯಾಂಡಿಂದ ಕ್ಲೋಸ್ ಮಾಡಿ ಒಂದು ನೈಟ್ ಬಿಟ್ಬಿಡಿ. ಬೆಳಗ್ಗೆ ಅನ್ನೋಷ್ಟಿಗೆ ನನ್ನ ಮೆಹಂದಿ ಕಲಸಿಟ್ಟಿದ್ದು ಈ ಥರ ಆಗಿತ್ತು. ಇದನ್ನು ಇನ್ನೊಂದು ಸಲ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ ತಲೆಗೆ ಅಪ್ಲೈ ಮಾಡಿ ಒಂದು 4-5 ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡಿ. ನಂತರ ನಮ್ಮ ಹೇರು ಈ ಥರ ನ್ಯಾಚುರಲ್ಲಾಗಿ ರೆಡ್ ಕಲರ್ ಆಗುತ್ತೆ. ಆರ್ಟಿಫಿಷಿಯಲ್ಗಿಂತ ಈ ಥರ ನ್ಯಾಚುರಲ್ಲಾಗಿ ನಮ್ಮ ಹೇರ್ಸ್ನ ಕಲರ್ ಮಾಡ್ಕೊಳೋದು ನಮ್ಮ ಕೂದಲಿಗೂ ಉತ್ತಮ ಆ್ಯಂಡ್ ಸ್ಕ್ಯಾಲ್ಪ್ಗೂ ಉತ್ತಮ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಇವತ್ತಿನ ನನ್ನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.